ನೈಸ್ ರೋಡಲ್ಲಿ ಯಾರು ಕೂಡ ಟೋಲ್ ಕಟ್ಟುವಂತಿಲ್ಲ ಅಂತೇಳ್ಬಿಟ್ಟು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ರು. ಆ ಒಂದು ಕರೆಗೆ ಕೆಲವೊಂದಷ್ಟು ಜನ ವಾಹನ ಮಾಲೀಕರು ಕೂಡ ಟೋಲ್ ಹತ್ರ ಬಂದು ಒಂದಷ್ಟು ಜನ ಕೋರ್ಟ್ ಆರ್ಡರ್ ಕಾಪಿ ಇದೆ, ನಾವು ಟೋಲ್ ಕಟ್ಟುವಂತಿಲ್ಲ ಅಂತೇಳ್ಬಿಟ್ಟು ಒಂದಷ್ಟು ಜನ ಟೋಲ್ ಸಿಬ್ಬಂದಿಗಳ ಹತ್ರ ಜಗಳವನ್ನು ಮಾಡ್ತಿದ್ರು. ಇದೇ ಕಾರಣಕ್ಕಾಗಿ ಏನು ನೈಸ್ ರೋಡ್ನಿಂದ ಏನು ಅವರು ಈಗ ಎಲ್ಲ ಕಡೆಯೂ ಕೂಡ ಟೋಲ್ ಪ್ಲಾಜಾಗಳಲ್ಲಿ ಒಂದು ನೋಟಿಸ್ ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ. ಎಲ್ಲಿ ಟೋಲ್ ಫೀಸನ್ನು ಕಟ್ತಾರೋ ಅಲ್ಲಿ ಎಲ್ಲ ಕಡೆಯೂ ಕೂಡ ಸಾರ್ವಜನಿಕರ ಪ್ರಕಟಣೆ ಅಂತ ಹೇಳ್ಬಿಟ್ಟು ನೋಟಿಸ್ ಬೋರ್ಡನ್ನು ಕೂಡ ಅಂಟಿಸಿ ಕೆಲವು ವ್ಯಕ್ತಿಗಳು ಹೈಕೋರ್ಟ್ ಆದೇಶದಂತೆ ಟೋಲ್ ಸಂಗ್ರಹ ಕಾನೂನು ಬಾಹಿರ ಎಂದು ತಪ್ಪು ಮಾಹಿತಿಯನ್ನು ನೀಡುತ್ತಿದ್ದು ಮಾನ್ಯ ನ್ಯಾಯಾಲಯದ ಅಂತಹ ಯಾವುದೇ ರೀತಿಯಾದಂಥ ಆದೇಶ ನೀಡಿರುವುದಿಲ್ಲ. ಟೋಲ್ ಬೂತ್ ಸಿಬ್ಬಂದಿಗಳಿಗೆ ಕಿರುಕುಳ ನೀಡುವುದು ಮತ್ತು ಟೋಲ್ ಪಾವತಿಸದೆ ಪ್ರಯಾಣ ಮಾಡುವುದು ಕಾನೂನು ಬಾಹಿರ ಕೃತ್ಯವಾಗಿದೆ. ಅಂಥವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತೇಳ್ಬಿಟ್ಟು ವಾಹನ ಸವಾರಿಗೆ ನೋಟಿಸನ್ನು ಅಂಟಿಸಿ ಅಲರ್ಟನ್ನು ಕೂಡ ಟೋಲ್ ಸಿಬ್ಬಂದಿ ಮಾಡ್ತಿದ್ದಾರೆ. ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಅಹಿತಕರ ಘಟನೆ ನಡೀಬಾರ್ದು, ಟೋಲ್ಗಳ ಹತ್ರ ಕೆಲವೊಂದಷ್ಟು ಜನ ಬಂದು ಬೇಕಂತಲೇ ಒಂದಷ್ಟು ಜನ ಜಗಳವನ್ನು ಮಾಡ್ತಾರೆ ಅಂತೇಳ್ಬಿಟ್ಟು ಆ ಟೋಲ್ನ ಸಿಬ್ಬಂದಿನ ಕೂಡ ಹೆಚ್ಚಳನ ಮಾಡಿ ಏನು ಟೋಲ್ಗೆ ಅಂತ ನೇಮಕ ಮಾಡಿಕೊಂಡಂಥ ರಿಟೈರ್ಡ್ ಪೊಲೀಸ್ ಆಫೀಸರ್ಗಳು ಮತ್ತು ಸೆಕ್ಯೂರಿಟಿ ಸಿಬ್ಬಂದಿಗಳನ್ನು ಇಟ್ಕೊಂಡು ಒಂದಷ್ಟು ಟೋಲ್ಗಳ ಹತ್ರ ಎಂದಿನಂತೆ ಎಲ್ಲ ಕಡೆಯೂ ಕೂಡ ಟೋಲ್ ಫೀಸನ್ನು ಕಲೆಕ್ಟ್ ಮಾಡಿ ವಾಹನಗಳನ್ನು ಬಿಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಕೆಲವೊಂದಷ್ಟು ಜನ ಮಾತ್ರ ಬಂದು ಕಿರಿಕನ್ನು ಮಾಡುವಂಥದ್ದು, ಇಲ್ಲ ನಾವು ಟೋಲ್ ಕಟ್ಟೋದಿಲ್ಲ, ಕೋರ್ಟ್ ಆರ್ಡರ್ ಕಾಪಿ ಇದೆಯಂತೆ ಸರ್ಕಾರ ಅಂತೇಳಿ ಒಂದಷ್ಟು ಜನ ವಾಗ್ವಾದವನ್ನು ಮಾಡ್ತಾರೆ. ಇನ್ನೊಂದಷ್ಟು ಜನ ಫಾಸ್ಟ್ ಆಗಿದೆ, ನಮ್ಗೆ ಯಾಕೆ ಬೇಕು, ನಮ್ಮ ಪಾಡಿಗೆ ನಾವು ಹೋಗೋಣ ಅಂತೇಳ್ಬಿಟ್ಟು ಒಂದಷ್ಟು ಜನ ಅವ್ರ ಪಾಡಿಗೆ ಅವರು ಸಂಚಾರವನ್ನು ಕೂಡ ಮಾಡ್ತಿದ್ದಾರೆ. ಈ ಕಾರಣದಿಂದಾಗಿ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಒಂದು ಗೊಂದಲಗೆ ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ಕೂಡ ಏನು ಕೋರ್ಟ್ನ ಆದೇಶ ಕಾಪಿ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಗಂಭೀರವಾದಂಥ ಆರೋಪ ಮತ್ತು ಹೇಳಿಕೆಗಳು ಕೂಡ ಕೇಳಿ ಬರ್ತಿದೆ. ಅದಕ್ಕೂ ಕೂಡ ಸ್ಪಷ್ಟೀಕರಣ ಕೊಡಬೇಕು. ಕೋರ್ಟ್ ಯಾವ ರೀತಿಯಾದಂಥ ಆದೇಶ ಹೊಂದಿದೆ, ಅದಕ್ಕೆ ಸರ್ಕಾರ ಯಾವ ರೀತಿಯಾದಂಥ ತೀರ್ಮಾನ ತೆಗೆದುಕೊಂಡಿದೆ, ನೈಸ್ ರೋಡ್ನ ಅಗ್ರಿಮೆಂಟ್ ಏನಿತ್ತು, ಅವರ ನಿಯಮಗಳೇನಿತ್ತು, ಎಲ್ಲವನ್ನು ಕೂಡ ಸಾರ್ವಜನಿಕರಿಗೆ ಅರ್ಥವಾಗುವಂತೆ ಒಂದು ರೀತಿಯಾಗಿ ವಾಹನ ಸವಾರು ಕೂಡ ಗೊಂದಲ ಆಗದಂತೆ ಸ್ಪಷ್ಟೀಕರಣವನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಮಲಂಡಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು. ಐತೆ ನೋಡ್ರಿ, ಕಾರ್ ಫಸ್ಟ್ನೇದು ಐತೆ ನೋಡ್ರಿ ರೋಡು, ಕನಕಪುರ ರೋಡ್. ಏನಂತಂದರೆ ನೈಸ್ ಟೋಲ್ ಯಾರು ಕಟ್ಟಬೇಡ್ರಿ, ಕಟ್ಟೋಂತಿಲ್ಲ ಅಂತ. ಹಂಗಾಗಿ ನೀವೇನು ಮಾಡ್ತೀರಾ, ಕಟ್ತೀರಾ ಟೋಲು ಹೆಂಗೆ ಏನಂತ? ಈಗ ಅವ್ರ ಹತ್ರ ನಮಗೆ ಕಿತ್ತಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಟೈಮ್ ಇಲ್ಲ, ಅರ್ಜೆಂಟ್ ಕೆಲ್ಸಗಳಿಗೆ ಹೋಗ್ತಾ ಇರ್ತೀವಿ. ಬೇರೆ ಅಂದರೆ ಈಗ ಕೋರ್ಟ್ ಆದೇಶ ಮಾಡಿದರೆ ಎಲ್ಲರೂ ಅದಕ್ಕೆ ತಲೆ ಬಾಗಲೇಬೇಕು. ಕೋರ್ಟು ಕಟ್ಟಬಾರ್ದು ಅಂದರೆ ಯಾಕಂದರೆ ಸಾರ್ವಜನಿಕರು ದುಡ್ಡಲ್ವಾ. ಸೊ ಅಂದರೆ ಅದನ್ನೇನಾದರೂ ಅಂದರೆ ಕೋರ್ಟು ಸ್ಟ್ರಿಕ್ಟಾಗಿ ಸರ್ಕಾರಕ್ಕೂ ಹೇಳಬೇಕು, ಅಂದರೆ ಕಲೆಕ್ಷನ್ ಮಾಡದೇ ಇರೋ ಥರ ನೀವು ಇದು ಮಾಡಿ ಫಾಲೋಅಪ್ ಮಾಡಿ ಅಂತ. ಓಕೆ ಬ್ರದರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಶ್ರೀನಿವಾಸ್ ಗೌಡ ಅಂತೇಳಿ. ಓಕೆ. ಸಮಯರು ಟೋಲ್ ಯಾವುದೇ ಕಾರಣಕ್ಕೆ ಕಟ್ಟಬೇಡ್ರಿ ಅಂತ ಹೇಳಿದ್ದಾರೆ. ತಾವು ಏನು ಕಟ್ತೀರಾ ಇಲ್ವಾ, ಹೆಂಗೆ? ಅದೇ ನಾವು ಕಟ್ಟಬೇಕು, ಇವಾಗ ಕಟ್ಟಬೇಡ್ದು ಅಂತಲೇ ಅನ್ಕೊತಾ ಇದ್ದೀವಿ. ಯಾಕಂದರೆ ಸುಮಾರು ವರ್ಷದಿಂದ ಅವ್ರು ಕಟ್ಸ್ಕೊಂಡು ಇದಕ್ಕಿಂತ ಡಬಲ್ ಅಮೌಂಟ್ ಅವ್ರು ಅರ್ನ್ ಮಾಡಿದ್ದಾರೆ. ಸೊ ಅದರಿಂದ ಹೈಕೋರ್ಟಲ್ಲಿ ಆಲ್ರೆಡಿ ನಮಗೆ ಇದು ಕೊಟ್ಟಿರೋದ್ರಿಂದ ಸೊ ನಾವು ಕಟ್ಟಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀವಿ. ಈಗ ಹೋಗಿ ಅದನ್ನ ಪ್ರಶ್ನೆ ಮಾಡ್ತೀನಿ, ಅವ್ರು ಏನಂತಾರೋ ನೋಡಬೇಕು.